ಹಾಯ್ ಹೆಲೋ ಎವ್ರಿವನ್ ವೆಲ್ಕಮ್ ಟು ಸುಚಿರುಚಿ ಪಾಕಶಾಲೆ. ನಮ್ಮ ಮನೇಲಿ ಒಂದು ಸೀಬೆ ಗಿಡ ಹಾಕ್ಕೊಂಡಿದ್ವಿ. ಅದರಲ್ಲಿ ಒಂದಷ್ಟು ಸೀಬೆ ಹಣ್ಣುಗಳು ತುಂಬ ಆಗಿತ್ತು. ಇದರಲ್ಲಿ ನಾನು ಮೇಯ್ನಾಗಿ ಹೆಲ್ತ್ ಟಿಪ್ಸನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಸೀಬೆ ಹಣ್ಣಿಂದ ನಮ್ಗೆ ಎಷ್ಟು ಆರೋಗ್ಯಕರವಾದ ಪ್ರಯೋಜನಗಳಿದ್ದಾವೆ ಅಂತಂದರೆ ನಿಮಗೂ ಕೂಡ ತಿಳ್ಕೊಂಡ್ರೆ ಇಷ್ಟೊಂದು ಇದೆಯಾ ಈ ಒಂದು ಸೀಬೆ ಹಣ್ಣಲ್ಲಿ ಅಂತ ನಿಮಗೂ ಆಶ್ಚರ್ಯ ಆಗುತ್ತೆ. ಇದರ ರೆಸಿಪಿ ಅಂತ ಏನಿಲ್ಲ. ಇದನ್ನು ಯೂಶ್ವಲಿ ತಿನ್ನಬೇಕಾದ್ರೆ ಹಿಂದೆ ಮುಂದೆ ಮಾಡಿ ತಿನ್ನೋರೇ ಜಾಸ್ತಿ ಆಗುತ್ತೆ. ಏಕೆಂದರೆ ಇದು ತಿನ್ನೋದ್ರಿಂದ ಗಂಟ್ಲು ಕೆರೆತ, ಕೆಮ್ಮು, ಶೀತ ಈ ಥರ ಆಗೋವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಅನ್ಕೋತಾರೆ. ದೊಡ್ಡವರೆಲ್ಲ ಸೀಬೆಹಣ್ಣನ್ನ ಸರ್ವೇ ಸಾಮಾನ್ಯ ಹಾಗೆ ತೊಳೆದು ಕಟ್ ಮಾಡಿ ತಿನ್ಕೋತಾರೆ. ಆದರೆ ಮಕ್ಳಿಗೆ ಕೊಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿನೇ ಕೊಡ್ತಾರೆ. ಇದು ತಿನ್ನೋದ್ರಿಂದ ಕಫ ಬರುತ್ತಾ ಅಥವಾ ಗಂಟ್ಲು ನೋವು ಬರುತ್ತಾ, ಇದರಿಂದ ಮಕ್ಕಳು ಜ್ವರ ಹುಷಾರಿಲ್ಲ ಈ ಥರ ಶೀತ ಬಂದಾಗ, ಗಂಟ್ಲು ನೋವು ಬಂದಾಗ ಇವ್ರು ಸಿರಪ್ ಕುಡಿಯಲ್ಲ, ಟ್ಯಾಬ್ಲೆಟ್ಸ್ ನುಂಗಲ್ಲ ಅನ್ನೋದು ಚಿಂತೆಯಿಂದ ಅವ್ರುಗಳಿಗೆ ಕೊಡೋಕ್ಕೆ ಹಿಂದೆ ಮುಂದೆಯಿಂದ ಯೋಚನೆ ಮಾಡ್ತಾರೆ. ಆದರೆ ಮಕ್ಕಳಿಗೆ ಕೊಡಬೇಕಾದ್ರೆ ಈ ಥರ ನಾವು ಮನೇಲೇ ಕಾಳುಮೆಣಸು ಮತ್ತು ಅಚ್ಕಾರದ ಪುಡಿ, ಉಪ್ಪು ನಾವು ಇದನ್ನೆಲ್ಲ ಬೆರೆಸಿ ಅವ್ರಿಗೆ ಕೊಡೋದ್ರಿಂದ ಶೀತ ಆಗಲಿ, ಕೆಮ್ಮಾಗಲಿ, ಗಂಟ್ಲು ಕೆರೆತ ಇವ್ಯಾವುದು ಬರೋದಿಲ್ಲ. ಈ ಒಂದು ಸೀಬೆ ಹಣ್ಣಿನಿಂದ ನಮಗೆ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ಗಳಿವೆ ಅಂತಂದರೆ, ಈ ಸೀಬೆ ಹಣ್ಣಿನಲ್ಲಿ ಬೀಟಾ ಕ್ಯಾರೆಟಿನ್, ಪೊಟ್ಯಾಷಿಯಮ್ ಹಾಗೂ ನಾರಿನಾಂಶ ಹೆಚ್ಚಾಗಿರುತ್ತೆ. ಇದರಿಂದ ನಮಗೆ ಮಧುಮೇಹಗಳೆಲ್ಲ ಬರೋದನ್ನು ಮುಂಚಿತವಾಗಲೇ ತಡೆಗಟ್ಟುತ್ತೆ. ಈ ಒಂದು ಸೀಬೆ ಹಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಗುಣ ಇದೆ. ಯಾಕೆಂತ ಹೇಳಿದರೆ ಕಿತ್ತಳೆ ಹಣ್ಣಲ್ಲಿ ವಿಟಮಿನ್ ಸಿ ಇದೆ ಅಂತ ನಮಗೆ ಚೆನ್ನಾಗೇ ಗೊತ್ತು. ಆದರೆ ಕಿತ್ತಳೆ ಹಣ್ಣಿಗಿಂತ ಹೆಚ್ಚಾಗಿ ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುವಂಥ ಗುಣ ಇದರಲ್ಲಿದೆ. ಈ ಸೀಬೆ ಮರದ ಎಲೆಗಳು ಕಾಮಾಲೆ ರೋಗ ಅಥವಾ ಜಾಂಡೀಸ್ ಅಂತ ಏನು ಹೇಳ್ತೀವಿ ಆ ರೋಗಕ್ಕೆ ಈ ಸೀಬೆ ಎಲೆಗಳು ತುಂಬಾ ಅತ್ಯಂತ ಪರಿಣಾಮಕಾರಿ ಅಂತಲೇ ಹೇಳ್ಬೋದು. ಈ ಸೀಬೆ ಎಲೆ ಚಿಗುರುಗಳಿಗೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಅದನ್ನು ಬಾಯಿ ಮುಕ್ಕಳಿಸೋದ್ರಿಂದ ಅಥವಾ ಗಾರ್ಗಲ್ ಮಾಡೋದ್ರಿಂದ ಬಾಯಿ ದುರ್ವಾಸನೆಯನ್ನು ತಡೆಗಟ್ಬೋದು. ಈ ಸೀಬೆ ಎಲೆಯ ಚಿಗುರುಗಳನ್ನ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಮೊಡವೆ ಸಮಸ್ಯೆ ನಿವಾರಣೆ ಆಗುತ್ತೆ. ಈಗ ಬಿಸಿಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಬೆವರಿನ ಸಮಸ್ಯೆ ತುಂಬಾ ಕಾಡ್ತಾ ಇರುತ್ತೆ. ಈ ಬಿಸಿಲೆಲ್ಲ ಹೋಗಿ ಬಂತು ಅಂತಂದರೆ ಬೆವರು ದುರ್ವಾಸನೆ ಜಾಸ್ತಿ ಆಗಿರುತ್ತೆ. ಈ ಸೀಬೆ ಎಲೆ ಚಿಗುರನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಮೈಗೆಲ್ಲ ಹಚ್ಚಿ ಸ್ನಾನ ಮಾಡೋದ್ರಿಂದ ಮೈನ ದುರ್ವಾಸನೆ ಎಲ್ಲ ತಡೆಗಟ್ಬೋದು. ಈ ಒಂದು ಸೀಬೆ ಹಣ್ಣನ್ನು ನಾವು ದಿನನಿತ್ಯದ ಆಹಾರದಲ್ಲಿ ಸೇವಿಸ್ತಾ ಬಂದರೆ ಕಾಲಕ್ರಮೇಣ ನಮ್ಮ ದೇಹದ ತೂಕವನ್ನು ಇಳಿಸಲಿಕ್ಕೆ ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು. ಈ ಎಲ್ಲ ಟಿಪ್ಸ್ಗಳನ್ನ ನಾನು ಗೊತ್ತಿರೋಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಹಾಗೂ ಈ ನಮ್ಮ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ಒಂದೊಳ್ಳೆ ರೆಸಿಪಿಗಳ ಜೊತೆ ಹಾಗೂ ಹೆಲ್ತ್ ಟಿಪ್ಸ್ಗಳ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.